ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ಭರತ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿದ್ದೀರಾ ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ. ಇವತ್ತು ಯೂಟ್ಯೂಬಿಂದ 3 ಹೊಸ ಕ್ರೇಜಿ ಅಪ್ಡೇಟ್ ಬಂದಿರುವಂಥದ್ದು. ಆ 3 ಅಪ್ಡೇಟಲ್ಲೂ ಒಂದು ಅಪ್ಡೇಟ್ ಸಖತ್ತಾಗಿದೆ ಅಂತ ಹೇಳ್ಬೋದು. ತುಂಬ ಇಷ್ಟ ಆಯ್ತು ಅಪ್ಡೇಟು. ಈ 3 ಅಪ್ಡೇಟ್ ಏನು ಅಂತ ನೀವು ಕೇಳ್ಬೋದು. ಈ 3 ಅಪ್ಡೇಟು ಪ್ರೆಸೆಂಟ್ ಈಗ ಲಾಂಚ್ ಆಗಿರುವಂಥದ್ದು. ಅದೇನೇನು ಅಪ್ಡೇಟ್ಸ್ ಅಂತ ಪೂರ್ತಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾರ್ಯಾರು ಯೂಟ್ಯೂಬರ್ಸ್ ಇದ್ದೀರಾ ಅಥವಾ ಕಾಂಟೆಂಟ್ ಕ್ರಿಯೇಟರ್ಸ್ ಇದ್ದೀರಾ, ಈ ವಿಡಿಯೋ 1 ಸೆಕೆಂಡ್ ಸ್ಕಿಪ್ ಮಾಡಿದೆ ತಪ್ಪದೆ ಪೂರ್ತಿ ನೋಡಿ. ಅವಾಗ ನಿಮಗೆಲ್ಲ ಅರ್ಥ ಆಗುತ್ತೆ ಏನೇನು 3 ಅಪ್ಡೇಟ್ಸ್ ಅಂತ. ಬನ್ನಿ ತರ ಮಾಡಿದೆ ನಮ್ಮ ಒಂದು ಟಾಪಿಕ್ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನಿಮ್ಮ ಹೊಸಬರನ್ನ ಒಂದು ಟೆಕ್ ಬ್ಲಾಗ್ ಚಾನಲ್ ನೋಡ್ತಾ ಇರೋದು, ದಯವಿಟ್ಟು ಟೆಕ್ ಬ್ಲಾಗ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಕೂಡ ಕ್ಲಿಕ್ ಮಾಡಿ. ಇದರ ಒಳ್ಳೆ ವಿಡಿಯೋಸ್ ಆಗಲಿ ಅಥವಾ ಒಳ್ಳೆ ಕಾಂಟೆಂಟ್ ಆಗಲಿ ನಿಮಗೋಸ್ಕರ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ ಮೊದಲನೇ ಅಪ್ಡೇಟ್ ನೋಡ್ಕೊಳ್ಳೋಣ. ಮೊದಲನೇ ಅಪ್ಡೇಟ್ ಬಗ್ಗೆ ಮಾತನಾಡಬೇಕಂತ ಅಂದ್ರೆ, ಈಗ ಸಪೋಸ್ ಜಾಯಿನ್ ಬಟನ್ ಇಲ್ಯೂಮಿನೇಷನ್ ಅಂತ ಅಂದ್ರೆ, ಈಗ ಸಪೋಸ್ ನೀವು ವಿಡಿಯೋದಲ್ಲಿ ಈಗ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗಿದೆ, ಜಾಯಿನ್ ಬಟನ್ ಆನ್ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ, ನೀವು ದಯವಿಟ್ಟು ನನ್ನ ಮೆಂಬರ್ಶಿಪ್ ಜಾಯಿನ್ ಆಗಿ ಅಂತ ಅಂದರೆ ಇಲ್ಲಿ ನಿಮಗೆ ಹೈಲೈಟ್ ಆಗುತ್ತೆ. ಸ್ಕ್ರೀನ್ ತೋರಿಸ್ತೀನಿ ಉದಾಹರಣೆಗೋಸ್ಕರ. ಆ ಥರ ನಿಮಗೆ ಹೈಲೈಟ್ ಆಗುತ್ತೆ ನೀವು ಅಂದಾಗ, ಅಥವಾ ಏನಾದರೂ ಸಿಮಿಲರ್ ಆಗಿ ಆ ಥರ ಅಂದಾಗ ಜಾಯಿನ್ ಬಟನ್ ಮೆಂಬರ್ಶಿಪ್ ಜಾಯಿನ್ ಆಗಿ ಅಂತ, ಆವಾಗ ಆ ಒಂದು ಪರ್ಟಿಕ್ಯುಲರ್ ಜಾಯಿನ್ ಬಟನ್ ಐತಲ್ಲ ಅದು ಹೈಲೈಟ್ ಆಗುತ್ತೆ ಅಂತ ಹೇಳ್ಬೋದು. ಹೇಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀವಲ್ಲ ಅವಾಗ ಹೈಲೈಟ್ ಆಗುತ್ತೆ, ಅದೇ ಥರ ಇದು ಕೂಡ ಹೈಲೈಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ಒಂಥರ ಹೊಸ ಫೀಚರ್ ಅಂತ ಹೇಳ್ಬೋದು. ಅವಾಗ ಮೆಂಬರ್ಸ್ ಗೊತ್ತಾಗುತ್ತೆ, ಅವಾಗ ವ್ಯೂಸ್ ಗೊತ್ತಾಗುತ್ತೆ, ಓ ಇಲ್ಲಿ ಹೋಗಿ ನಾನು ಜಾಯಿನ್ ಆಗಬೇಕು ಮೆಂಬರ್ಶಿಪ್ಪು ಅಂತ. ಮೆಂಬರ್ಶಿಪ್ ಹೇಗೆ ಜಾಯಿನ್ ಆಗುತ್ತೆ ಅಂತ ಅದ್ರ ಬಗ್ಗೆ ವಿಡಿಯೋ ಮಾಡ್ಬೇಕಂದ್ರೆ ಕಮೆಂಟ್ಸ್ ತಿಳಿಸಿ, ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ. ಇದು ಮೊದಲನೇ ಅಪ್ಡೇಟ್ ಆಯಿತು. ನೆಕ್ಸ್ಟ್ ಎರಡನೇ ಅಪ್ಡೇಟ್ ಬಂದ್ಬಿಟ್ಟು, ಇದು ಚೆನ್ನಾಗಿದೆ ಅಪ್ಡೇಟ್ ಅಂತಲೇ ಹೇಳ್ಬೋದು. ಈ ಒಂದು ಅಪ್ಡೇಟ್ ಏನಂತ ಅಂದರೆ, ಈ ಒಂದು ಅಪ್ಡೇಟ್ ಬಂದ್ಬಿಟ್ಟು AI ಸಿಂಕ್ರೊನೈಸೇಷನ್. AI ಏನು ಮಾಡುತ್ತಂತ ಅಂದರೆ ಸಮ್ಮರಿ ಮಾಡುತ್ತೆ. ಈಗ ಕಮೆಂಟ್ಸ್ ಹಾಕಿರ್ತಾರೆ, ನೀವು ಒಂದು ಲೈವ್ ಹೋಗ್ತೀರಾ, ನೀವು ಸಮ್ಮರಿ ತೋರಿಸುತ್ತೆ ಅದ್ರ ಮೇಲೆ, ಸಮ್ಮರಿ ಅಲ್ಲಿ ಪಿನ್ ಮಾಡಿರುತ್ತೆ. ಅದೇ ಯೂಟ್ಯೂಬ್ AI ಇದರ ಮಾಡಿರುತ್ತೆ. ಅದು ಕೆಟ್ಟ ಕಮೆಂಟ್ ಆಗಲಿ ಅಥವಾ ಬ್ಲಾಕ್ಡ್ ವರ್ಡ್ಸು ಅಥವಾ ಏನಾದರೂ ಕೆಟ್ಟದಾಗ ಹಾಕಿದ್ರಿ ಅದರ ಒಂದು ಸಮ್ಮರಿ ಮಾಡಿ ಅದು ಮಾಡ್ತಾರೆ ಅಂತ ಹೇಳ್ಬೋದು. ಆದರೆ ಕೇವಲ ಈ ಒಂದು ಏನೈತಲ್ಲ ಲ್ಯಾಂಗ್ವೇಜ್ ಇರೋದು ಕೇವಲ ಇಂಗ್ಲೀಷ್ನಲ್ಲಿ, ಬೇರೆ ಒಂದು ಲ್ಯಾಂಗ್ವೇಜ್ ಇಲ್ಲ. ಆದರೆ ನಂಗೆ ಅನ್ಸುತ್ತೆ ಫ್ಯೂಚರಲ್ಲಿ ಎಲ್ಲ ಒಂದು ಲ್ಯಾಂಗ್ವೇಜಲ್ಲಿ ತರ್ಬೋದು ಅಂತ ಈ ಒಂದು ಪರ್ಟಿಕ್ಯುಲರ್ AI ಸಮ್ಮರಿ ಚೆನ್ನಾಗಿದೆ. ಈ ಒಂದು ಕ್ರೇಜಿ ಅಪ್ಡೇಟ್ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಮೂರನೇ ಕೊನೆ ಅಪ್ಡೇಟ್, ಇದು ಕೂಡ ಚೆನ್ನಾಗಿದೆ ಅಪ್ಡೇಟ್. ಈ ಒಂದು ಅಪ್ಡೇಟ್ ಏನಂತ ಅಂದರೆ, ಈಗ ಸಪೋಸ್ ಯಾರಾದರೂ ಸೂಪರ್ ಚಾಟ್ ಮಾಡಿರ್ತಾರೆ, ಅವರ ಒಂದು ಏನೈತಲ್ಲ ಸ್ಕ್ರೀನ್ ತೋರಿಸ್ತಾರೆ ನಿಮಗೆ, ಬ್ಯಾನರ್ ಮೇಲೆತ್ತು ನಿಮಗೆ ತೋರಿಸುತ್ತೆ. ಈ ಥರ ಅವ್ರ ಮೇಲೆ ಕ್ಲಿಕ್ ಕೊಟ್ಬಿಟ್ಟು ಲೈಕ್ ಕೂಡ ಮಾಡ್ಬೋದು, ಆಮೇಲೆ ಕೂಡ ಅಲ್ಲೇ ಕ್ವಿಕ್ ಆಗಿ ನಾವು ರಿಪ್ಲೈ ಕೂಡ ಮಾಡ್ಬೋದು. ಇದೊಂದು ಹೊಸ ಫೀಚರ್ ತಂದಿರುವಂಥದ್ದು ಅಂತಾನೆ ಹೇಳ್ಬೋದು ಯೂಟ್ಯೂಬರ್. ಅವಾಗ ಬೇಗ ನಾವು ಕ್ವಿಕ್ ಆಗಿ ಅಲ್ಲಿ ಲೈಕ್ ಕೂಡ ಮಾಡ್ಬೋದು, ಅದು ಒಂದು ಪರ್ಟಿಕ್ಯುಲರ್ ಏನೈತಲ್ಲ ಡಿಸ್ಲೈಕ್ ಆಗಲಿ ಅಥವಾ ರಿಪ್ಲೈ ಮಾಡೋದಾಗಲಿ ಸೂಪರ್ ಥ್ಯಾಂಕ್ಸ್ಗೆ ಈ ಮಾಡ್ಬೋದು. ಈ 3 ಅಪ್ಡೇಟ್ ಯಾವ ಅಪ್ಡೇಟ್ ನಿಮ್ಗೆ ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಇದರ ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಮತ್ತು ಯೂಟ್ಯೂಬ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಿದ್ರೆ, ಏನಾರ ಡೌಟ್ ಇದ್ರೆ, ಹೆಲ್ಪ್ ಬೇಕಿದ್ರೆ ಕೆಳಗಡೆ ನಂಬರ್ ಹಾಕಿದ್ದೀನಿ. ಈ ನಂಬರ್ ತಗೊಂಡು ನನಗೆ ವಾಟ್ಸಾಪ್ ಮಾಡಿ 200% ನಿಮಗೆ ರಿಪ್ಲೈ ಮಾಡ್ತೀನಿ. ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.